ಹಾಯ್ ಹಲೋ. ಇದು ಬಂದ್ಬಿಟ್ಟು ಕಾಫಿ ಪಲ್ಪರಿಂಗ್ನ ಪ್ರೊಸೀಜರ್. ಟ್ಯಾಕ್ಟ್ರಲ್ಲಿ ಬಂದಿರೋವಂಥ ಕಾಫಿನ ಈಗ ಲೇಬರ್ಸ್ಗಳೆಲ್ಲ ಒಂದು ಕಡೆ ಕೊಟ್ಟಿಡ್ತಾರೆ. ಆ್ಯಂಡ್ ದೆನ್ ಈ ರಾಡ್ಸ್ ಏನು ಮಾಡುತ್ತೆ ಅಂತಂದರೆ ದೊಡ್ಡ ಏನಾದರೂ ಕಸಗಳೇನಿತ್ತು ಅಂದರೆ ರಿಮೂವ್ ಮಾಡಿ ಜಸ್ಟ್ ಕಾಫಿ ಬೀನ್ಸ್ನ ಮಾತ್ರ ಈ ಡ್ರಮ್ ಒಳಗಡೆ ಅದನ್ನು ಬಿಡುತ್ತೆ. ಈ ಡ್ರಮ್ ಡಿಸೈನ್ ಬಂದುಬಿಟ್ಟು ಲೈಕ್ ಪಿನೈಲ್ ಡಿಸೈನ್ ರೀತಿ ಇರುತ್ತೆ. ಅದು ಕಾರ್ನರಲ್ಲಿ ನಿಮಗೆ ಟಿಪ್ ಕಾಣ್ತಿದೆ, ಅಲ್ಲಿಂದ ನಿಮಗೆ ಕನ್ವೇರ್ ಬೆಲ್ಟ್ ಮೇಲೆ ಬೀಳುತ್ತೆ. ಕನ್ವೇರ್ ಬೆಲ್ಟಲ್ಲಿರುವಂಥ ಬ್ಲೇಡ್ಸ್ಗಳು ಅದರ ತನ್ನ ಕೆಪಾಸಿಟಿ ಬಂದು ಒಂದು 2.5 kgs ಅಷ್ಟು ಕ್ಯಾರಿ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಈ ಬೆಲ್ಟು ಕಾಫಿ ಬೀನ್ಸ್ನ ಕ್ಯಾರಿ ಮಾಡಿ ಈ ಮುಂದೆ ಇರುವಂಥ ಈ ಮಷೀನಿಗೆ ಸಪ್ಲೈ ಮಾಡುತ್ತೆ. ಈ ಮಷೀನ್ ಏನು ಮಾಡುತ್ತೆ ಅಂತಂದರೆ ಈ ಮಷೀನ್ ಕಸ, ಸಣ್ಣ ಪುಟ್ಟ ಕಸ, ಡಸ್ಟ್, ಸಣ್ಣ ಬೀನ್ಸ್ಗಳು, ದೊಡ್ಡ ಬೀನ್ಸ್ಗಳು ಇದನ್ನು ಡಿವೈಡ್ ಮಾಡುತ್ತೆ ಆ್ಯಂಡ್ ವಾಶ್ ಮಾಡಿ ನಿಮಗೆ ನೆಕ್ಸ್ಟ್ ಸಪ್ಲೈ ಚೇಂಬರಿಗೆ ಕಳಿಸುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ವಾಷಿಂಗ್ ಪ್ರೊಸೀಜರ್ ನಡೀತಾ ಇದೆ. ಅದರಲ್ಲಿರುವಂಥ ಗಲೀಜಾಗಲಿ, ಕಸ ಆಗಲಿ, ಕೊಳೆ ಆಗಲಿ ಪ್ರತಿಯೊಂದು ರಿಮೂವ್ ಆಗ್ತದೆ. ಈ ಪೈಪ್ಗಳ ಮುಖಾಂತರ ಕಾಫಿ ಬೀನ್ಸ್ಗಳು ಈ ಡ್ರಮ್ ಮುಖಾಂತರ ಪಾಸ್ ಆಗುತ್ತೆ. ಆ್ಯಂಡ್ ಈ ವೇಸ್ಟ್ ನೀರು ಇಲ್ಲಿ ಬಂದು ಸ್ಟೋರ್ ಆಗುತ್ತೆ. ಈ ನೀರನ್ನೇ ಮತ್ತೆ ರೀಸೈಕಲ್ ಮಾಡ್ತಾರೆ. ಮುಂಚೆ ಈ ಥರ ರೀಸೈಕ್ಲಿಂಗ್ ಆಗ್ತಾ ಇರಲಿಲ್ಲ. ತುಂಬ ನೀರು ಕ್ವಾಂಟಿಟಿ ಬೇಕಿತ್ತು, ಬಟ್ ಇಲ್ಲಿ ನೀರಿನ ರಿಕ್ವೈರ್ಮೆಂಟ್ ತುಂಬ ಇಲ್ಲ. ನೀರು ಹಾಳಾಗಲ್ಲ, ಕಡಿಮೆ ನೀರಿನಲ್ಲೇ ಪಲ್ಪರಿಂಗ್ ಕಾರ್ಯ ಮುಗಿಯುತ್ತೆ. ಆ್ಯಂಡ್ ಈ ಮಷಿನ್ ಏನು ನೋಡ್ತಾ ಇದ್ದೀರಾ, ಈ ಮಷಿನಿಗೆ ನೆಕ್ಸ್ಟ್ ಪಲ್ಪರಿಂಗ್ ಆಗಿರೋ ಲೈಸ್ಟ್ ಡಿವೈಡ್ ಆಗಿರುವಂಥ ಬೀನ್ಸ್ಗಳು ಈ ಮಷಿನ್ಗೆ ಬಂದು ತಲುಪುತ್ತೆ ಮೇಲ್ಗಡೆಯಿಂದ. ಆ್ಯಂಡ್ ಈ ಮಷಿನ್ನಲ್ಲಿ ನೀವು ಅಬ್ಸರ್ವ್ ಮಾಡಿದಾಗೆ ಹಸಿ ಬೀನ್ಸ್ಗಳು ಅಂದರೆ ಸಣ್ಣ ಬೀನ್ಸ್ಗಳು ಹಾಗೂ ಹಣ್ಣಾಗದೇ ಇರುವಂಥ ಬೀನ್ಸ್ಗಳು ಇಲ್ಲಿ ನಿಮಗೆ ಡಿವೈಡ್ ಆಗ್ತವೆ. ಹಣ್ಣಾಗಿರುವಂಥ ಬೀನ್ಸ್ಗಳು ಆ ಡ್ರಮ್ ಒಳಗೆ ಹೋದಾಗ ಅದ್ರ ಮೇಲಿರುವಂಥ ಸಿಪ್ಪೆಗಳನ್ನೆಲ್ಲ ಡಿವೈಡ್ ಮಾಡಿ ಹಾಗೂ ಅದರಲ್ಲಿರೋ ಲೋಳೆ ಪದಾರ್ಥಗಳನ್ನ ಡಿವೈಡ್ ಮಾಡಿ ಜಸ್ಟ್ ಹಣ್ಣುಗಳನ್ನ ಮಾತ್ರ ನಿಮಗೆ ಬೀನ್ಸ್ಗಳಾಗಿ ಕನ್ವರ್ಟ್ ಮಾಡಿ ನಿಮಗೆ ಮಾಡುವಂಥ ಪ್ರೊಸೀಜರ್ ಈ ಯಂತ್ರದಲ್ಲಿ ನಡೆಯುತ್ತೆ. ಈ ಎರಡು ಯಂತ್ರ ಏನಕ್ಕೆ ಅಂತಂದರೆ ಸಮ್ಟೈಮ್ಸ್ ಮಿಸ್ಟೇಕ್ಸ್ ಆಗ್ಬೋದು. ಸೊ ಅದಕ್ಕೆ ಎರಡು ಯಂತ್ರಗಳಿಂದ ಕೂಡ ಪಾಸ್ ಆಗಿ ಇದು ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಬೇಳೆಕಾಳುಗಳನ್ನ ಕೊಡುತ್ತೆ. ಇದು ಪವರ್ ಸಪ್ಲೈ. ಆ್ಯಂಡ್ ದೆನ್ ನೀವು ನೋಡಿದ ಈ ಡ್ರಮ್ಮಲ್ಲೇ ನಿಮಗೆ ಬೀನ್ಸ್ಗಳಾಗಿ ಕನ್ವರ್ಟ್ ಆಗುವಂಥದ್ದು, ಬೇಳೆಕಾಳುಗಳಾಗಿ ಕನ್ವರ್ಟ್ ಆಗುವಂಥದ್ದು. ಆ್ಯಂಡ್ ದೆನ್ ಈ ಥರ ಚೀಲನ ಇಲ್ಲಿ ಅವರು ಇಡ್ತಾರೆ. ನಾನು ಹೇಳಿದಾಗೆ ಆ ಲೋಳೆ ಪದಾರ್ಥ ವೇಸ್ಟೇಜ್ ಬಂದು ಇಲ್ಲಿ ಬಂದು ಸಂಗ್ರಹ ಆಗುತ್ತೆ. ದೆನ್ ಕಾಫಿ ಬೀನ್ಸ್, ಈ ಬೇಳೆಕಾಳು ಏನಿದೆ ಇದೇ ಅವರಿಗೆ ಬೇಕಾಗಿರುವಂಥ ಫೈನಲ್ ರಾ ಮೆಟೀರಿಯಲ್. ಇದು ಈ ಥರ ಸಿಗುತ್ತೆ. ಈ ಪ್ರಾಡಕ್ಟಿಗೋಸ್ಕರ ಇಷ್ಟೊಂದು ಪ್ರೊಸೀಜರ್ ಆಗುತ್ತೆ. ದೆನ್ ಈ ಥರ ಮೂಟೆನ ಕಟ್ಟಿರ್ತಾರೆ.